ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕೊಡ್ತಾ ಇದ್ದೀವಿ. ಕ್ಯಾನ್ಸರ್ದು ಸುಮಾರು 25,000 ಒಂದು ತಿಂಗಳು ಖರ್ಚು ಬರುತ್ತೆ. ಉಚಿತವಾಗಿ ಡಿಕೆಟ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಸ್ನೇಹಿತರು ಸುಜಯ್ ಅವರ ಎಲ್ಲ ಸಹಕಾರದಿಂದ ಇಂಥ ಒಂದು ಪೇಷಂಟ್ಸ್ಗಳನ್ನ ಸಹಕಾರ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಒಳ್ಳೆದಾಗಲ್ಲ ಅವನ್ಯಾರು Chết rồi hả? PFI ಸಂಘಟನೆಗಳು, SDFI ಸಂಘಟನೆ ಬಲ ಮಾಡಿಬಿಟ್ಟು ಅವ್ರನ್ನ ಬಂದ್ರಿ, ಅವರನ್ನು ನೇಣಿಗೇರಿಸಿ ಮುಂದಿಟ್ಕೊಳ್ರಿ. ಅನಗತ್ಯವಾಗಿ ಸಂಘ ಪರಿವಾರಕ್ಕೆ ಮಾತಾಡಿ ಸಹಿಸಲ್ಲ ಅಂತ ಹೇಳಿ ನಾನು ಕಾಂಗ್ರೆಸ್ನ ಮುಖಂಡರುಗಳಿಗೆ, ಈ ಸರ್ಕಾರಕ್ಕೆ ಚರ್ಚೆಗೆ ಆಹ್ವಾನ ಮಾಡ್ತೀನಿ. ಸಂಘ ಪರಿವಾರ, ಕಾರ್ಯಕರ್ತ, ಸ್ವಯಂ ಸೇವಕರು ತಮ್ಮನ್ನ ತಾವು ತ್ಯಾಗ ಬಲಿದಾನ ಮುಖಾಂತರ ಕಟ್ಟಿದಂತಹ ಒಂದು ಸಂಸ್ಥೆ. ಇದು ಒಂದು ರಾಷ್ಟ್ರಭಕ್ತ ಸಂಸ್ಥೆ. ಮಾರ್ಕಾಸ್ಟ್ಗಳನ್ನ ಹಿಡ್ಕೊಂಡು ಓಡಾಡ್ತಾರಲ್ಲ, ಅದು ನಿಮಗೆ ದೇಶದ್ರೋಹ ಅಲ್ವಾ? ಅರೆ ದೊಣ್ಣೆ ಅಲ್ಲದು, ಅದು ಒಂದು ಮಂತ್ರ ದಂಡ. ತಪ್ಪು ಮಾಡಿದವ್ರನ್ನ ತಿದ್ದಿ ಅಂತಕ್ಕಂಥ ಶಕ್ತಿ ಸಂಘ ಪರಿವಾರಕ್ಕಿದೆ, RSS ಇದೆ, ಅಂಗ ಸಂಸ್ಥೆಗಳಿಗಿದೆ. ಅತಿವೃಷ್ಟಿ ಇರ್ಬೋದು, ಭೂಕಂಪ ಇರ್ಬೋದು, ಅಪಘಾತಗಳು ಇರ್ಬೋದು. ಅಂತ ಸಂದರ್ಭದಲ್ಲಿ ಅವರ ಜೀವನ ಪಡೆಕಿಟ್ಟು ಜನರಿಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮದುವೆಯಾಗದೆ ಎಷ್ಟೋ ಸಂಘ ಪರಿವಾರದ ಮಾರ್ಗದರ್ಶನ ಮಾಡ್ತಾರೆ. ಅವ್ರ ಬಗ್ಗೆ ಅಭಿಮಾನ
ಮಾತಾಡ್ತಿಲ್ಲ, ಇದನ್ನು ಸಹಿಸಲ್ಲ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ನಿಮಗೆ ತಾಕತ್ತಿದ್ರೆ ಮೊನ್ನೆ ಹೇಳಿದರೆ ಯಾರು ಸರ್ಕಾರಿ ನೌಕರು ಪಥಸಂಚಲನದಲ್ಲಿ ಭಾಗವಹಿಸಬಾರ್ದು, ಗಣವೇಷಧಾರಿಗಳಾಗಬಾರ್ದು, ಅವರಿಗೆ ನೋಟಿಸ್ ಕೊಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಿಲ್ಲ. ನಿಮಗೆ ತಾಕತ್ತೈತಾ? ನಿಮಗೆ ತಾಕತ್ತಿದ್ರೆ RSS ಬ್ಯಾನ್ ಮಾಡ್ರಿ. RSS ಬ್ಯಾನ್ ಮಾಡಿ ತಾಕತ್ತಿದ್ರೆ, ನಿಮಗೆ ತಾಕತ್ತಿದ್ರೆ ಅಭಿವೃದ್ಧಿ ಮಾಡಿ ತೋರಿಸ್ರಿ. ಈ ರಾಜ್ಯವನ್ನು ರಾಮರಾಜ್ಯ ಮಾಡ್ರಿ. ನಿಮಗೆ ತಾಕತ್ತಿದ್ರೆ ಕೊಟ್ಟಿದ್ರೆ ಭರವಸೆಗಳನ್ನ ಈಡೇರಿಸಿ. ರಸ್ತೆಗಳು ಇವತ್ತು ರಾಜ್ಯದ ರಸ್ತೆಗಳಿಲ್ಲ. ರಾಜ್ಯ ಹೆದ್ದಾರಿ ಇರ್ಬೋದು, ಜಿಲ್ಲಾ ಹೆದ್ದಾರಿ, ತಾಲೂಕು ಹೆದ್ದಾರಿಗಳು ಇರ್ಬೋದು, ಇವೆಲ್ಲ ನರಕಗಳಾಗಿವೆ, ಯಮಲೋಕ ಆಗಿವೆ, ಜೀವಗಳನ್ನು ಬಲಿ ಪಡಿತಾ ಇದ್ದಾವೆ. ಗುಂಡಿ ಮುಚ್ಚಲಿ ಸಿದ್ದರಾಮಯ್ಯನವರೇ, ನಿಮ್ಮ ಸಚಿವರಲ್ಲಿ ಬುದ್ಧಿವಾದ ಹೇಳಿ. ಎಲ್ಲ ಸಚಿವರು ಇವತ್ತು ಟೀಕೆ ಮಾಡಿದ ಒಂದು ಅಜೆಂಡಾ RSS ಇರ್ಬೋದು, ಬಿಜೆಪಿ ನರೇಂದ್ರ ಮೋದಿ ಟೀಕೆ ಮಾಡಿದ್ರೆ ಬಹಳ ದೊಡ್ಡವರಾಗ್ತದೆ. ನಾನು ಕೇಳ್ತೀನಿ, ಈ ರಾಜ್ಯ ಅಭಿವೃದ್ಧಿ ಮಾಡ್ರಿ, ಕೊಟ್ಟಿದ್ದ ಭರವಸೆ ಈಡೇರಿಸಿ. ವಿದ್ಯುತ್ ಬಿಲ್ ದುಬಾರಿಯಾಗಿದೆ, ಕುಡಿಯುವ ನೀರಿಂದ ಹಾಲಿಂದ ಆಲ್ಕೋಹಾಲ್ವರೆಗೆ ದರ ಜಾಸ್ತಿ ಇರಿಸಿ. ಜನರ ಮೇಲೆ ತೆರಿಗೆ ಆಗ್ತಿರಲಿಲ್ಲ, ಎಲ್ಲಿಗೋಗುತ್ತೆ ಅವರ ಸೋರಿಕೆ ಆಗುತ್ತೆ. ಇವರೇನು ಕೊಂಡು ಹೋದ ಹೆಂಗದ್ರ ಮುಂದೆ 2028ರಲ್ಲಿ ಅಧಿಕಾರ ಕೊಡಲ್ಲ. ಅದಕ್ಕೋಸ್ಕರ ಭ್ರಷ್ಟಾಚಾರದಲ್ಲಿ ಮುಳುಗೋದ್ರೆ ಅನಗತ್ಯವಾಗಿ ಟೀಕೆ ಮಾಡಿದ್ರೆ, ಟೀಕೆ ಮಾಡುವ ಬದಲಾಗಿ ನೀವು ಅಭಿವೃದ್ಧಿ ಮಾಡಿ ತೋರಿಸಿ ಅಂತ ನಾವು ಸವಾಲು ಹಾಕ್ತೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.